ಈ ಕಮಿಂಗ್ ಟು ಡೆವಿಲಿಗೆ ಬರೋದಾದ್ರೆ ದರ್ಶನ್ ಸರ್ ಅವರ ಬರ್ಡೇಗೆ ಒಂದು ಟೀಸರ್ ನ ಲಾಂಚ್ ಮಾಡ್ತೀರಾ. ಆ ಟೀಸರ್ ಅಲ್ಲಿ ಒಂದು ಡೈಲಾಗ್ ಇರುತ್ತೆ, ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು ಅಂತ. ಅದನ್ನ ಜನರಲಿ ಕೇಳಿಸ್ಕೊಂಡಾಗ ನಾನು ಇದನ್ನ ವಿವಾದ ಮಾಡ್ಬೇಕು ಅಂತ ಕೇಳ್ತಾ ಇಲ್ಲ, ಜನರಲಿ ಅನ್ಸಿದ್ದು ದರ್ಶನ್ ಸರ್ನ ವೈಯಕ್ತಿಕ ಜೀವನದಲ್ಲಿ ಮಾಧ್ಯಮಗಳು ಜಾಸ್ತಿ ತಲೆ ಹಾಕ್ತಿದಾವೆ ಅನ್ನೋ ತರ ಇತ್ತು. ಸೊ ಇದು ಇಂಟೆನ್ಷನಲಿ ಈ ಡೈಲಾಗ್ ಇಟ್ರ ಅಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತು. ನಾನು ಯಾವಾಗಲೂ ಹೇಳೋ ಹಾಗೆ, ಎಸ್ಪೆಷಲಿ ನಾನು ಡೆವಿಲ್ ಸಿನಿಮಾಲಿ ನಾನು ಆ್ಯಕ್ಚುಲಿ ತುಂಬ ಕ್ಲಿಯರ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬೇರೆ, ಪರ್ಸ್ನಲ್ ಲೈಫ್ ಬೇರೆ. ಓಕೆನಾ? ಇನ್ಫ್ಯಾಕ್ಟ್ ದರ್ಶನ್ ಅವರು ಸೆಟ್ಟಿಗೆ ಬಂದಾಗ ಈಸ್ ಅನ್ ಆ್ಯಕ್ಟರ್, ನಾನು ಡೈರೆಕ್ಟರ್. ಅದ್ರ ಆಚೆಗೆ ನಾವು ಫ್ರೆಂಡ್ಸು, ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡ್ಸು, ನಾವು ಏನು ಬೇಕಾದ್ರೆ ಹೇಳ್ಬೋದು. ಬಟ್ ಅಲ್ಲಿ ಬಂದಾಗ ಅವರು ಪ್ರೊಫೆಷ್ನಲ್ಲು, ನಾನು ಪ್ರೊಫೆಷ್ನಲ್ಲು. ಅವ್ರದ್ದು ಕಮಿಟ್ಮೆಂಟ್ ಇರುತ್ತೆ, ನಂದೇ ಆದಂಥ ಕಮಿಟ್ಮೆಂಟ್ ಇರುತ್ತೆ. ಆ ಕಮಿಟ್ಮೆಂಟ್ ಇಂದಾನೆ ನಾವು ಸಿನಿಮಾನ 80 ದಿನದೊಳಗಡೆ ಇಷ್ಟು ದೊಡ್ಡ ಸಿನಿಮಾನ ನಾವು ಫಿನಿಶ್ ಮಾಡೋಕೆ. ದೊಡ್ಡ ಸಿನಿಮಾ ಅಂದ ತಕ್ಷಣ ಆ ಥರ ನಾನು ಹೇಳ್ತಿಲ್ಲ. ನಂಬರ್ ಆಫ್ ಡೇಸ್ ಅಂದರೆ ಅಷ್ಟು ಜಾಗಗಳಲ್ಲಿ ನಾವು ಅದನ್ನ ಶೂಟ್ ಮಾಡಬೇಕಿತ್ತು, ಅಷ್ಟು ಸೆಟ್ಗಳು ಹಾಕಬೇಕಿತ್ತು, ಬೇರೆ 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 ಆ ಥರ ಒಂದು ಆ ಕಥೆಯಲ್ಲಿ ಆ ರೂಟೇ ಆ ಥರ ಇತ್ತು. ಸೊ ಅದನ್ನ ಮಾಡೋಕ್ಕೆ ಇಟ್ ವಾಸ್ ನಾಟ್ ಈಸಿ ಟಾಸ್ಕ್. ಸೊ ಹಾಗಾಗಿ ಪ್ರತಿಯೊಂದು ವಿಷಯನೂ ಆ ಥರನೇ ಇದಾದಾಗ, ಆ್ಯಂಡ್ ದರ್ಶನ್ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ, ಆ ಒಂದು ರೀಚ್ ಇದ್ದ ಮೇಲೆ, ಐ ಥಿಂಕ್ ಎಲ್ಲರೂ ಏನಾದರೂ ಒಂದು ಅದಕ್ಕೆ ಕನೆಕ್ಟ್ ಮಾಡೋಕ್ಕಾಗಲಿ, ಇಲ್ಲ ಏನಾದರೂ ಒಂದು ಮಾಡೋಕ್ಕೆ ಅಂತ ನೋಡ್ತಾರೆ. ಬಟ್ ಐ ಸಿನ್ಸಿಯರ್ಲಿ ಟೆಲ್ ದೆಮ್ ಆ್ಯಂಡ್ ರಿಕ್ವೆಸ್ಟ್ ದೆಮ್, ನೋ, ಸಿನಿಮಾ ಇಸ್ ಡಿಫ್ರೆಂಟ್, ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಇದೆರಡು ಯಾವುದೇ ಕಾರಣಕ್ಕೂ ನೀವು ಮ್ಯಾಚ್ ಮಾಡಬಾರ್ದು. ನೀವು ಸಿನಿಮಾಲಿ ನೀವು ಯಾವುದೇ ಡೈಲಾಗ್ ಕೇಳ್ಬೋದು, ಏನೇ ಆಗ್ಬೋದು. ಅವ್ರ ಪರ್ಸೋನಾ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಎಲ್ಲರೂ ಅದ್ರಲ್ಲಿ ಏನಾದ್ರು ಒಂದು ಹುಡುಕ ಪ್ರಯತ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ನೀವು ಕೂಡ ಒಂದು ಕ್ಲಾರಿಫೈ ಮಾಡಿದ್ರಿ ಮೊನ್ನೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗು ಒಂದು ಇನ್ಸಿಡೆಂಟ್ ಮೊದಲು ನಡೆದಿತ್ತು ಅನ್ನೋದಕ್ಕೆ ನನ್ನ ಗಮನಕ್ಕೆ ನನಗೆ ಅದು ಗೊತ್ತೇ ಇರಲಿಲ್ಲ ಅದು ಆಕ್ಚುಲಿ. ಸೊ ಅದನ್ನ ಮಾತಾಡಿದಾಗಲಿ, ಅದ್ರ ಬಗ್ಗೆ ಚರ್ಚೆ ಆದಾಗಲಿ, ಸೊ ನನಗೆ ಇದು ಯಾಕೆ ಏನಕ್ಕೆ ಇಷ್ಟು ಬೇಗ ಅದನ್ನ ಕನೆಕ್ಟ್ ಮಾಡ್ಕೊಂಡು ಬಿಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಕ್ಯಾರೆಕ್ಟರ್ಗೆ ಅದು ಬೇಕು, ಸಿನಿಮಾಗೆ ಅದು ಬೇಕು. ನೀವು ದ ಡೆವಿಲ್ ಸಿನಿಮಾನ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡೋದೇ ಅದು, ಸಿನಿಮಾ ಥರ ನೋಡಿ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಬೇರೆ ಪರ್ಸನಲ್ ಅಜೆಂಡಾಸ್ಗೆ ಅದನ್ನ ಕನೆಕ್ಟ್ ಮಾಡಕ್ಕೆ ನೋಡಬೇಡಿ. ಎಸ್ ಸರ್. ದರ್ಶನ್ ಅವರ ಸಿನಿಮಾ ಅಂತಂದಾಗ ಒಂದು ಆಕ್ಷನ್ಗೆ ಜಾಸ್ತಿ ಪ್ರಯೋಜನ ಇರುತ್ತೆ ಅಂತಕ್ಕಂಥದ್ದು. ನಿಮ್ಮ ಸಿನಿಮಾ ಅಂತ ಬಂದಾಗ ನಿಮ್ಮ ನಿಮ್ಮ ಸಿನಿಮಾಗಳ USP ಪಾಯಿಂಟ್ಸ್ ಏನಪ್ಪಾ ಅಂತಂದಾಗ ಫ್ಯಾಮಿಲಿ ಆಡಿಯನ್ಸ್. ಸೊ ಈ ಸಿನಿಮಾದಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡ್ಬೋದು ಸರ್ ಡೆವಿಲ್ ಸಿನಿಮಾದಲ್ಲಿ? ನೋಡಿ, ಈಗ ವಂಶೀಲಿ ಕೂಡ ಫ್ಯಾಮಿಲಿ ಎಲಿಮೆಂಟ್ಸು ಇತ್ತು, ತುಂಬ ಅದ್ಭುತವಾದಂಥ ಒಂದು ಕಥೆನೂ ಇತ್ತು, ಆ್ಯಕ್ಷನು ಇತ್ತು. ಆ ಯಾವ ಕಥೆಗಳಿಗೆ ಏನು ಡಿಮಾಂಡ್ಸ್ ಇದೆಯೋ ಅದನ್ನೇ ನಾವು ನೆರವೇರ್ಸೋಕ್ಕೆ ಟ್ರೈ ಮಾಡ್ತೀವೋ ಹೊರತು, ಈಗ ಸುಮ್ಮನೆ ಬೇಡ ಅಂತ ಒಂದು ಜಾಗದಲ್ಲಿ ನಾವು ಫೈಟ್ ತುರ್ಕೋಕ್ಕಾಗಲ್ಲ. ಈಗ ಮಿಲನ ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಕಥೆ. ಸೊ ಅಲ್ಲಿ ಕೂಡ ನೀವು ಅಪ್ಪು ಅವರು ಚೆನ್ನಾಗಿ ಫೈಟ್ ಮಾಡ್ತಾರೆ ಅಂತ ನಾವು ಫೈಟ್ ಹಾಕಿಲ್ಲ. ಆ ಜಾಗದಲ್ಲಿ ಫೈಟ್ಸ್ ಅವಶ್ಯಕತೆ ಇತ್ತು, ಅದನ್ನು ನಾವು ಅದನ್ನ ನೆರವೇರಿಸಿದ್ದೀವಿ. ಡೆಫಿನೆಟ್ಲಿ ನಿಮಗೆ ದ ಡೆವಿಲ್ ಅಂತ ಸಿನಿಮಾ ಬಂದಾಗ ಟೈಟಲ್ಲೇ ಮಾಸ್ ಟೈಟಲ್ ಆ್ಯಂಡ್ ಕಥೆ ಮಾಸ್ ಕಥೆ, ಆ್ಯಂಡ್ ಅಲ್ಲಿ ನಮಗೆ 4 ಆಕ್ಷನ್ ಸೀಕ್ವೆನ್ಸಸ್ ಅವಶ್ಯಕತೆ ಇದೆ, ಅಳವಡಿಸ್ಕೊಂಡಿದ್ದೀವಿ. ಹೌದು. 3 ದೊಡ್ಡ ಫೈಟ್ ಇರುತ್ತೆ, ಒಂದು ಚಿಕ್ಕದಿರುತ್ತೆ. ಈ ಸಿನಿಮಾದಲ್ಲಿ ಟೆಕ್ನಿಕಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರ, ಬೋಲ್ಟ್ ಕ್ಯಾಮ್ರಾನೆಲ್ಲ ಯೂಸ್ ಮಾಡಿದ್ರ. ಸೊ ಅದು ಕ್ಯಾಮ್ರಾನ ಯೂಸ್ ಮಾಡ್ತೀವಿ ಅಂತಲ್ಲ, ಅದಕ್ಕೆ ತಕ್ಕನಾಗಿ ಕಲಾವಿದ್ರು ಕೂಡ ಮೋಲ್ಡ್ ಆಗ್ಬೇಕಂತೆ. ನನಗೆ ಸುಧಾಕರ್ ಸರ್ ಜೊತೆ ಒಂದು ಸಂದರ್ಶನ ಮಾಡ್ತಿರ್ಬೇಕಾದ್ರೆ ಅವ್ರು ಡಿಟೇಲ್ಡ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಆ ಎಕ್ಸ್ಪೆರಿಮೆಂಟ್ಸ್ ಏನೆಲ್ಲ ಮಾಡಿದಿರಿ ಸರ್ ಸಿನಿಮಾದಲ್ಲಿ? ಯಾವುದೇ ಒಂದು ಸಿನಿಮಾ ನಾನು ಶುರು ಮಾಡಬೇಕಾದ್ರೂ ನನ್ನ ಟೆಕ್ನಿಷಿಯನ್ಸ್ ಜೊತೆ ನನ್ನ ಡಿಸ್ಕಷನ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಎಲ್ಲರೂ ಸೇರಿ ಅವ್ರ ಇನ್ಪುಟ್ಸ್ ಕೊಟ್ರೇ ನಮಗೆ ಔಟ್ಪುಟ್ ಸಿಗೋದು. ಹಾಗೆ ಈಗ ನಾನು ಸುಧಾಕರ್ ಅವ್ರನ್ನ ಕೇಳಿದೆ, ಓಕೆ ಏನು ಇಲ್ಲ ಸರ್ ಇದು ಮಾಡಬೇಕು. ನಾನು ಅವ್ರಿಗೆ ಹೇಳೋದು ಇಷ್ಟೇ, ನೀವು ಖರ್ಚು ಮಾಡಿ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು. ನೀವು ಏನೇ ಖರ್ಚು ಮಾಡಿದ್ರು ಸಿನಿಮಾಗೆ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು. ಆ ಥರ ಇದ್ದರೆ ಮಾತ್ರ ನೀವು ತೊಗೊಂಡು ಬನ್ನಿ. ಆ್ಯಂಡ್ ಅದರ ಆಗು ಹೋಗುಗಳು, ಅದರಿಂದ ನಮಗೆ ಎಷ್ಟು ಟೈಮ್ ಆಗುತ್ತೆ, ಆ ಶಾರ್ಟ್ ಬ್ಯೂಟಿ ಏನು ಬರುತ್ತೆ, ಇಸ್ ಇಟ್ ವರ್ತ್ ಆರ್ ನಾಟ್, ಇಷ್ಟು ಡಿಸ್ಕಷನ್ಸ್ನ ನಾವು ಮಾಡಿ ನಾನು ದರ್ಶನ್ಗೂ ಎಕ್ಸ್ಪ್ಲೈನ್ ಮಾಡೋದು, ಈ ಥರ ಇದೆ. ಒಂದೊಂದು ಶಾರ್ಟ್ಗೆ ನಿಮ್ಗೆ 1.5 ಗಂಟೆ 2 ಗಂಟೆ ಆಗುತ್ತೆ. ನೀವು ಕೂತ್ಕೊಳ್ಬೇಕು, ಅದನ್ನ ಮಾರ್ಕಿಂಗ್ಸ್ ಮಾಡ್ಕೊಳ್ಬೇಕು, ಆ ಪೇಷನ್ಸ್ ಇರಬೇಕು ನಿಮಗೆ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಆ ಥರ ಕ್ಯಾಮ್ರಾಸ್, ಆಮೇಲೆ ಸಾಂಗ್ಸಲ್ಲೂ ಅಷ್ಟೇ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ನ ಎಲ್ಲ ನಾವು ಯೂಸ್ ಮಾಡಿದ್ವಿ. ಯಾಕಂದರೆ ಯು ನೀಡ್ ಟು ಬಿ ಅಪ್ಡೇಟೆಡ್. ಸೊ ದಟ್ ವಿ ಡೆಫಿನೆಟ್ಲಿ ಹ್ಯಾವ್ ಡನ್. ದರ್ಶನ್ ಸರ್ ಅವರ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಅವ್ರಿಗೆ ಯಾರಾದ್ರೂ ಕನೆಕ್ಟ್ ಆದ್ರೆ ಟೆಕ್ನಿಷಿಯನ್ಸ್ ಅವ್ರ ಜೊತೆ ಪದೇ ರಿಪೀಟೆಡ್ಲಿ ಕಾಂಬಿನೇಷನ್ಸ್ ವರ್ಕ್ ಮಾಡ್ತಾರೆ. ಸೊ ಸುಧಾಕರ್ ಅವರು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಬ್ಯಾಕ್ ಟು ಬ್ಯಾಕ್ ಅವರು ದರ್ಶನ್ ಸರ್ ಜೊತೆ ಸಿನಿಮಾಗಳಲ್ಲಿ ಮಾಡ್ತಾ ಇದ್ರು. ಆ ಕಂಫರ್ಟ್ನೆಸ್ ಜಾಸ್ತಿ ಆಗಿತ್ತು, ಹಂಗಾಗಿ ವಿಜುವಲೈಸೇಷನ್ ತುಂಬಾ ರಿಚ್ ಆಗಿ ಬಂದಿದೆ. ಇಲ್ಲ, ಆಕ್ಚುಲಿ
ಸುಧಾಕರ್ ಅವ್ರನ್ನ ಹಾಕೊಳ್ಳಿ ಅಂತ ದರ್ಶನ್ ಯಾವತ್ತೂ ಹೇಳಿರಲಿಲ್ಲ. ಓಕೆ ಅದರಲ್ಲೇ ಇಂಟರ್ಫಿಯರ್ ಆಗಲ್ಲ ದರ್ಶನ್. ಓಕೆ ಈ ನೆವರ್ ಇಂಟರ್ಫಿಯರ್ಸ್ ಆ್ಯಕ್ಚುಲಿ. ನಾನು ಕಾಟೇರಲ್ಲಿ ಅವ್ರ ಕೆಲಸ ನೋಡಿದ್ದೆ, ನಂಗೆ ಇಷ್ಟ ಆಗಿತ್ತು. ಸೊ ನಾನು ಹೇಳಿದೆ ದರ್ಶನ್ ಅವ್ರಿಗೆ ಸುಧಾಕರ್ನ ಹಾಕೊಳ್ಳೋಣ ಅಂತ. ಆವಾಗ ಅವರೇ ಮಾತಾಡಿದ್ರು, ಹೌದಾ ನಾನೇ ಮಾತಾಡಿ ಹೇಳ್ತೀನಿ ಬಿಡು, ಬಂದು ಮೀಟ್ ಮಾಡ್ತಾರೆ ಅಂತ. ಸೊ ಹಾಗೆ ಅವ್ರನ್ನ ನಾವು ಕಾಸ್ಟ್ ಮಾಡಿದ್ವಿ ಸಿನಿಮಾಲಿ. ಇನ್ ಮೋಹನ್ ಬಿ ಕೆರೆ ಅವರು ಸುಮಾರು ಸಿನಿಮಾಗಳಿಗೆ ಆರ್ಟ್ ವರ್ಕ್ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಅವರ ಆರ್ಟ್ ವರ್ಕ್ ನಿಜವಾಗ್ಲೂ ಅಪ್ರಿಷಿಯಬಲ್. ಎಸ್ಪೆಷಲ್ ಅಲಹೋಮರ ಸಾಂಗ್ ಅಲ್ಲಿ ಆ ಕ್ಯಾಮ್ರಾ ಹೆಂಗ್ ಇಡಕ್ ಸಾಧ್ಯ ಆಯ್ತು ಅಂತಾನೆ ಗೊತ್ತಾಗಲ್ಲ. ಕಂಪ್ಲೀಟ್ ಗ್ಲಾಸ್ ಇದೆ, ಆದ್ರೂ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಮಾಡ್ಕೊಟ್ಟಿದ್ದಾರೆ. ಇಲ್ಲ, ಅದು ಮೋಸ್ಟ್ಲಿ ಅದು ಬೋತ್ ಮೋಹನ್ ಬಿ ಕೆರೆ ಅಂಡ್ ಸುಧಾಕರ್ ಆಕ್ಚುಲಿ ಅವರಿಬ್ರು ಕೂತು ಪ್ಲಾನ್ ಮಾಡಿದ್ದನ್ನ. ಲೈಟಿಂಗ್ ಹೌದು ಆಕ್ಚುಲಿ ನಾನು ಸಾಂಗ್ ಏನಾದ್ರು ಒಂದು ಎಕ್ಸ್ಕ್ಲೂಸಿವಿಟಿ ಬೇಕು ಅಂದಾಗ ಅವ್ರು ತರೋರು ಆಕ್ಚುಲಿ. ಸುಧಾಕರ್ ಸರ್ ಈ ಪ್ಯಾಟರ್ನ್ ಮಾಡಿದ್ರೆ ಹೇಗಿರುತ್ತೆ, ಈ ಪ್ಯಾಟರ್ನ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಅದು ಕತೆಗೆ ಹೊಂದ್ಕೊಳ್ಳೋದಾಗುತ್ತೆ ಅಂದರೆ ಐ ಆಮ್ ಆಲ್ವೇಸ್ ಗೇಮ್ ಆ್ಯಕ್ಚುಲಿ. ಸೊ ಓಕೆ ಪ್ಲ್ಯಾನ್ ಮಾಡಿ ಅಂತ ಹೇಳಿ ಆ ಥರ ಅದು ಕನ್ಸೀವ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಸಾಂಗ್ಸು ಸರ್ ಈಗ ಫಸ್ಟ್ ಬಿಟ್ಟಿದ್ದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ನೋಡಿದ ತಕ್ಷಣನೇ ಎಲ್ಲ ಒಂಥರ 100 ಜನ ಡ್ಯಾನ್ಸರ್ಸು ಮಿಡ್ಡಲ್ಲಿ ಒಂಥರ ಒಂದು ಡೈಮಂಡ್ ಹೊಡೆದಂಗೆ ದರ್ಶನ್ ಸರ್ಗೆ ಒಂದು ರೆಡ್ ಜಾಕೆಟ್ ಹಾಕಿ ನಿಲ್ಸಿದ್ರಿ. ಅಷ್ಟು ಜನನ ಹ್ಯಾಂಡಲ್ ಮಾಡೋದು ಈಸಿ ಅಲ್ಲ, ಅದೊಂದು ದೊಡ್ಡ ವೇರ್ ಹೌಸ್ ಅಲ್ಲಿ ನಾವು ಶೂಟ್ ಮಾಡಿದ್ರೆ. ಆ್ಯಕ್ಚುಲಿ ಸಂತು ಮಾಸ್ಟರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದರು. ಆ್ಯಂಡ್ ಪ್ರತಿಯೊಂದು ಒಬ್ಬ ಕೊರಿಯೋಗ್ರಾಫರ್ಗೂ ಒಂದು ಆಸೆ ಇರುತ್ತೆ, ಸರ್ ಇದು ಮಾಸ್ ಸಾಂಗಲ್ಲ ಸರ್, ನನಗೆ 500 ಜನ ಡ್ಯಾನ್ಸರ್ಸ್ ಬೇಕು. ನಾವೆಲ್ಲ ಅದೇ ಹೇಳೋದು, ಹಾಕಿದ್ಮೇಲೆ ನನಗೆ ಅದು ಕಾಣಿಸ್ಬೇಕು ಸ್ಕ್ರೀನಲ್ಲಿ, ಅದಿದ್ರೆ ನೀವು ಮಾಡಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ಹಾಗೆ ಬಂದರು ಮಾಡಿದ್ರು. ಅವರೆಲ್ಲರಿಗೂ ಏನಂದರೆ ದರ್ಶನ್ ಅವ್ರಿಗೇನೋ ಒಂದು ನಾವು ಮಾಡ್ತಾ ಇದೀವಿ ಅನ್ನೋದೇ ಅವ್ರಿಗೊಂದು ಎಕ್ಸೈಟ್ಮೆಂಟ್, ಒಂದು ಎಂತೂಸಿಯಾಸಮ್ ಅವ್ರಿಗೆ. ಜೊತೆಗೆ ಅವ್ರಿಗೆ ಏನು ಬೇಕು ಅಂತ ನಾವು ಒದಗಿಸ್ಕೊಟ್ಬಿಟ್ರೆ ಅವ್ರಿಗೆ ಇನ್ನೂ ಒಂದು ಖುಷಿ ಜಾಸ್ತಿ, ಆ್ಯಕ್ಚುಲಿ ಇನ್ನೂ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು ಸಂತು ಬ್ಯೂಟಿಫುಲ್ ಆಗಿ. ಸೊ ದಟ್ ಇಸ್ ಹೌ ಇಟ್ ವರ್ಕ್ಡ್ ಔಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.